ಲಕ್ಷರಿ ಟೌನ್ಶಿಪ್ ಯೋಜನೆಯನ್ನ ಖಂಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಈಗ ಪಾದಯಾತ್ರೆಯನ್ನ ಆರಂಭ ಮಾಡಿದೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದೇ ಪಾದಯಾತ್ರೆ ಬಗ್ಗೆ ಮಾತಾಡಿದ್ದಾರೆ. ಸದನದ ಒಳಗೆ ಹೊರಗೆ ಎರಡೂ ಕಡೆ ಹೋರಾಟ ಮಾಡಲಿ, ನಾವು ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ಉತ್ತರವನ್ನ ಕೊಡಲಿದ್ದೇವೆ ಅಂತ ಹೇಳಿದ್ದಾರೆ. ಕಾನೂನು ಕೂಡ ಅವ್ರಿಗೆ ಉತ್ತರ ಕೊಡಲಿದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡುವಂತ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡ್ಲಿ, ನಮ್ದೇನು ಅದಕ್ಕೇನು ಅಭ್ಯಂತರ ಏನಿಲ್ಲ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನ ನಾವು ಕೂಡ ಬಿಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡ್ಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡುವಂತ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡ್ಲಿ.